ರಾಷ್ಟ್ರೀಯ ಸೇವಾ ಯೋಜನೆಯ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಆತ್ಮೀಯ ಮಿತ್ರರಾಗಿರುವ ಡಾಕ್ಟರ್ ಜಯಶಂಕರ್ ಪ್ರಸಾದ್ರವರೇ ಹಾಗೂ ಇನ್ನೋರ್ವ ಆಕಸ್ಮಿಕವಾಗಿ ಈ ಕಾರ್ಯಕ್ರಮ ನಡೆಸಿದ ಭೀಮಸೇನ ಅಧ್ಯಕ್ಷರವರು ಹಾಗೂ ಈ ಕಾರ್ಯಕ್ರಮ ನಡೆಸಿಕೊಟ್ಟಾಗಿ ನಿರ್ಮಾಣ ಮಾಡಿದಂಥ ಶ್ರೀ ಶ್ರೀಧರ್ ಚಲವದಿ ಸರ್ ಅವರೇ ಹಾಗೂ ವಿಲಾಸರವರೇ ಹಾಗೂ ವಿದ್ಯಾರ್ಥಿ ಪ್ರತಿ ಕಾಲೇಜಿನಲ್ಲಿ ಏನು ಪ್ರತಿ ವಾರ್ಷಿಕ ರಾಷ್ಟ್ರೀಯ ಸೇವಾ ಯೋಜನೆಯನ್ನೇ ಮಾಡ್ತಾರೆ. ಇಡೀ ಸರ್ಕಾರ ಒಂದು ಯೋಜನೆ ಇದೆ. ಅದರ ಉದ್ದೇಶ ಇಷ್ಟೇ, ಬೇರೆ ನಿಮ್ಮ ಪಠ್ಯದೊಂದಿಗೆ ಏನು ಮಾಡ್ತಾರೆ ಅಂದರೆ ಇದು ಪಠ್ಯೇತರ ಚಟುವಟಿಕೆಗಳನ್ನು ಮಾಡ್ಕೊಳ್ತಾರೆ. ಅಂದರೆ ಯಾವುದೇ ಒಂದು ಇನ್ಸ್ಟಿಟ್ಯೂಟ್ ಇರ್ಬೋದು, ಒಂದು ಕ್ಲೀನಿಂಗ್ ಇರ್ಬೋದು, ಅಥವಾ ಸೆಲ್ಫ್ ಅಂದ್ರೆ ಸ್ವಂತ ನನ್ನ ಕೆಲಸ ನಾನೇ ಮಾಡ್ಕೋತೀರಿ ಎಲ್ಲ ಮನೇಲಿ ನಿಮ್ಮ ಕೆಲಸ ಅರ್ಥಗಳ ಊರಾಗೆ ಹೇಳ್ದ ಅಥವಾ ಕೆಲಸಗಳು ಏನಿರ್ತಾವೆ ಮನೆಗಿನ ಕೆಲಸಗಳು ಮಾಡ್ಬೇಕಿಲ್ಲ. ಫಸ್ಟ್ ರಾಷ್ಟ್ರೀಯ ಸೇವಾ ಯೋಜನೆ ಅಂತಂದ್ರೆ ನೀವು ರಾಷ್ಟ್ರಕ್ಕೆ ಏನು ಸೇವೆ ಮಾಡ್ತೀರಿ ಅಂತದ. ನೀವು ಮನೆಗೆ ಕೆಲಸ ಮಾಡಲಿದ್ರೆ ರಾಷ್ಟ್ರಕ್ಕೆ ಏನು ಸೇವೆ ಮಾಡ್ತೀರಿ? ಅದು ಫಸ್ಟ್ ಮನೆಯಾಗ ನೀರು ಇರ್ಬೋದು, ಅಥವಾ ನಿಮ್ಮ ಮನ್ಯಾಗ ನಿಮ್ಮ ತಾಯಿ ತಂದಿರಿಗೆ ಅಡಿಗೆದಾಗ ಸಹಾಯ ಮಾಡಬಹುದು, ಅಥವಾ ಇವರು ನಿಮ್ಮ ಹೊಲಗಳಾಯ್ತು ಹೊಲದ ಕೆಲಸ ಇರ್ಬೋದು, ಬೇರೆ ಏನಿದ್ರು ಅದು ಫಸ್ಟ್ ಕೆಲಸ ಮಾಡೋದು. ಅಟ್ಲೀಸ್ಟ್ ನೀವು 24 hours ಒಳಗೆ ಏನು 8 ತಾಸು ನಿದ್ದೆ ಮಾಡ್ತೀರಿ, ಊಟ ಕೆಲಸ ಮಾಡ್ತೀವಿ, ಹಂಗೆ ನಿಮ್ಮ ಬೇರೆ ಸ್ವಂತ ಕೆಲಸ ಇರ್ತದೆ, ಬೇರೆ ಮನೆ ಫ್ಯಾಮಿಲಿ ಮೆಂಬರ್ಗೆ ಸಹಾಯ ಮಾಡೋದು. ಅದ ನಂತರ ಇದು ಸೇವೆ ಏನಂತಂದರೆ ಇದು ನಮ್ಮ ಗ್ರಾಮ ಇರ್ಬೋದು, ನಮ್ಮ ಗ್ರಾಮದಾಗ ಏನೇ ಸ್ವಚ್ಛತಾ ಕಾರ್ಯ ಇರ್ಬೋದು, ಅಥವಾ ಬರೀ ಅದು ಸರ್ಕಾರದವರೇ ಮಾಡ್ಬೇಕಂತೇನಿಲ್ಲ. ಗ್ರಾಮ ಪಂಚಾಯತ್ ಇರ್ತದೆ, ಇದ್ರಾಗ ಅದು ನಗರಸಭೆ ಇರ್ತದೆ, ಸ್ವಚ್ಛತೆ ಅವ್ರ ಕೆಲಸ ಇರ್ತದೆ. ಅವರೇ ಮಾಡಿದ್ರೆ ಹೆಂಗಿರ್ತದೆ, ಅವ್ರು ಎಲ್ಲ ಪ್ರತಿಯೊಂದು ಸರ್ಕಾರ ಮಾಡ್ಬೇಕಂದ್ರೆ ಅದ್ರ ಕಡೆಯಿಂದೆಲ್ಲ ನಾವು ಸಂಘ ಸಂಸ್ಥೆ ನಮ್ಮ ಕಾಲೇಜ್ ವಿದ್ಯಾರ್ಥಿಗಳು ಕಾಲೇಜ್ ನಿಟ್ಟಿನಲ್ಲೇ ಇದನ್ನು ಯಾಕೆ ಹೇಳ್ಬೇಕು ಅಂತಂದ್ರೆ ಸೇವಾ ಮನೋಭಾವ, ಕೆಲಸ ಮಾಡೋ ಮನೋಭಾವ ಬರೋದಂತ. ಕೆಲಸ ಮಾಡೋ ಅಂದರೆ ಅದು ಮುಂದೆ ನಿಮ್ಮ ಜೀವನ ಏನಾಗ್ತದೆ ಬದುಕಿನೊಂದಿಗೆ ಇದು ಫಿಸಿಕಲು ಫಿಟ್ನೆಸ್ ಆಗ್ತದೆ. ಬರೀ ಕೆಲಸ ಮಾಡಿದ್ರೆ ಏನಾಗ್ತದೆ, ಬರೀ ಕೆಲಸ ಅಂತಂದ್ರೆ ಏನು ತಿಳ್ಕೊಂಡ್ರೆ ಅಂದ್ರೆ ಅದು ನಿಮ್ಗೆ ಎಕ್ಸ್ಟ್ರಾ ಇದು ತಿಳ್ಕೊಂಡಿರ್ರಿ. ಕೆಲಸ ಅಂದ್ರೆ ನಮ್ಮೇ ಸೆಲ್ಫ್ ಇದು ಮಾಡ್ಕೊಳೋದು. ಈಗ ನಾವು ಜಿಮ್ಮಿಗೆ ಹೋಗ್ತಿರ್ತೀರಿ ಜಿಮ್ಮಿಗೆ ಯಾರ್ಯಾರು ಹುಡುಗರು ಅಲ್ಲಿ ಏನೂ ಇಲ್ಲದೇ ಮೆಹನತ್ ಮಾಡ್ತೀರಿ ಅರ್ಧ ಗಂಟೆ 1 ಗಂಟೆ. ಅದು ಯಾಕೆ ಮಾಡಿದ್ರೆ ನಾವು ಬಾಡಿಗೆ ಮಾಡ್ತಿಲ್ಲ. ಇದೇ ಕೆಲಸ ಇಂಥ ರಾಷ್ಟ್ರೀಯ ಸೇವಾ ಯೋಜನೆ ಗೊತ್ತದ ನಿಮ್ಮ ಗ್ರಾಮದಾಗ ಏನಾರ ಸ್ವಚ್ಛತೆ ಕಾರ್ಯ ಮಾಡಿದ್ರೆ ನೀವು ದೇಹಕ್ಕೆ ಮಾಡಿದ್ರೆ ಅಲ್ಲಿ ಹೋಗಿ ರೊಕ್ಕ ಕೊಟ್ಟು ಮಾಡ್ತೀವಿ ಜಿಮ್. ಇಲ್ಲಿ ಹೊರಗಡೆ ನೀವು ಕೆಲಸ ಮಾಡಿದ್ರೆ ಅದೇ ನಿಮ್ಮ ಬಾಡಿನೂ ಆಗ್ತದೆ, ಒಂದು ಗ್ರಾಮದಾಗ ಅಲ್ಲಿ ಗ್ರಾಮಸ್ಥರು ಏನಿಸ್ತಾರೆ, ಮತ್ತು ನೀವು ದೇಶ ಸೇವೆ ಮಾಡೋರು ಆಗ್ತದಾಗಲ್ಲ. ಮಾಡ್ತೀರಿ ಗೊತ್ತಿರೋದು ಬರೀ ನಾವು ಕಾಲೇಜಾಗ ಹೇಳಿದ್ವಿ ಅಂತ ಅರ್ಥ. ಇದು ಇಡೀ ನಿಮ್ಮ ಜೀವನ ಪರ್ಯಂತ ಇದು ನಿಮ್ಮ ಸೇವಾ ಮನೋಭಾವನ ತಲೆಗಿರ್ತದೆ.